ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈಗಾಗಲೇ ಪಿಎಂ ಕಿಸಾನ್ ಯೋಜನೆ 20ನೇ ಕಂತಿಗೆ ಕಾಯುತ್ತಿರುವಂತಹ ರೈತರಿಗೆ ಇವತ್ತು ಅಂದ್ರೆ ಜುಲೈ 18ನೇ ತಾರೀಕು ಬಿಹಾರ್ನ ಮೋತಿಹಾರ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಇವತ್ತು 20ನೇ ಕಂತಿನ ಹಣವನ್ನ ಲಾಂಚ್ ಮಾಡುವ ಮೂಲಕ ಬಿಡುಗಡೆ ಮಾಡ್ತಾರೆ ಅಂತ ಹೇಳಿ ಬಹಳ ನಿರೀಕ್ಷೆ ಇತ್ತು. ನಿಜವಾಗ್ಲೂ ಬಿಡುಗಡೆ ಆಗಿದೆಯಾ ಇಲ್ಲ ಅನ್ನೋದ್ರ ಬಗ್ಗೆ ನಾವು ಖಂಡಿತವಾಗ್ಲೂ ಅಪ್ಡೇಟ್ ಅನ್ನ ಕೊಡಬೇಕಾಗುತ್ತೆ. ಕಿಸಾನ್ ಯೋಜನೆ ಹಣ ಆಗ್ಲಿ, ಗೃಹಲಕ್ಷ್ಮಿ ಹಣ ಆಗ್ಲಿ ಯಾವಾಗ ಜಮಾ ಆಗುವಂತ ಸಾಧ್ಯತೆ ಇದೆ ಅನ್ನೋದ್ರ ಬಗ್ಗೆನೂ ಕೂಡ ಖಂಡಿತವಾಗ್ಲೂ ಈ ವಿಡಿಯೋದಲ್ಲಿ ಕ್ಲಾರಿಟಿಯನ್ನ ತಿಳಿಸುವಂತ ಕೆಲಸ ಮಾಡ್ತೀನಿ. ದಯವಿಟ್ಟು ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಪೂರ್ತಿ ವಿಡಿಯೋನ ನೋಡಿ. ನೀವೇನಾದ್ರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀರಾ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಎಲ್ಲರೂ ವಿಡಿಯೋಕ್ಕೊಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ. ನಿಮಗೆ ಗೊತ್ತಿರೋ ಹಾಗೆ ಈಗ ಬಹುತೇಕ ನ್ಯಾಷನಲ್ ಲೆವೆಲ್ ಮೀಡಿಯಾಗಳೆಲ್ಲವೂ ಕೂಡ ಸುದ್ದಿ ಮಾಡಿತ್ತು. ಇವತ್ತು ಬಿಹಾರದ ಮೋತಿಹಾರ್ನಲ್ಲಿ ಪಿಎಂ ಕಿಸಾನ್ ಯೋಜನೆ 20ನೇ ಕಂತಿನ ಹಣವನ್ನ ರಿಲೀಸ್ ಮಾಡ್ತಾರೆ ಅಂತ ಹೇಳಿ. ಬಟ್ ಆದ್ರೆ ಬೇರೆ ಬೇರೆ ಕಾರ್ಯಕ್ರಮಗಳ ಬಗ್ಗೆ, ಬೇರೆ ಬೇರೆ ಬಿಹಾರ್ನಲ್ಲಿ ಬೇರೆ ಬೇರೆ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಮಾತಾಡಿದ್ದಾರೆ ಹೊರತು ಪಿಎಂ ಕಿಸಾನ್ ಯೋಜನೆ ಹಣ ಇದುವರೆಗೂ ಸಹ ನರೇಂದ್ರ ಮೋದಿ ಅವರಿಂದ ಲಾಂಚ್ ಮಾಡಿಲ್ಲ, ಮತ್ತೆ ಬಿಡುಗಡೆಯನ್ನ ಮಾಡಿಲ್ಲ. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲವೂ ಕೂಡ ಸಿದ್ಧತೆ ಇರೋದ್ರಿಂದ ಯಾವುದೇ ಕಾರಣಕ್ಕೂ ಕೂಡ ಡಿಲೇ ಆಗೋದಿಲ್ಲ. ಮ್ಯಾಕ್ಸಿಮಮ್ ನಿಮಗೆ ಜುಲೈ ತಿಂಗಳ ಒಳಗಡೆನೆ ಪಿಎಂ ಕಿಸಾನ್ ಯೋಜನೆ 20ನೇ ಕಂತಿನ ಹಣ ಬರುತ್ತೆ. ಇನ್ನ ಗೃಹಲಕ್ಷ್ಮಿ ಹಣ ಬಂದಿಲ್ಲ ಅಂತ ಹೇಳಿ ಸಾಕಷ್ಟು ಮಹಿಳೆಯರು ಬ್ಯಾಂಕಿಗೆ ಹೋಗಿ ಬ್ಯಾಲೆನ್ಸ್ ಚೆಕ್ ಮಾಡಿಸೋದು, ಗೃಹಲಕ್ಷ್ಮಿ ಹಣ ಬಂದಿದ್ಯಾ ಇಲ್ಲ ಅಂತ ನೋಡಿ ಅಂತ ಹೇಳಿ ಸಾಕಷ್ಟು ಅಲೆದಾಟ ಮಾಡ್ತಾ ಇದ್ದಾರೆ. ಇವರೆಲ್ಲ ಯಾಕೆ ಹೀಗೆ ಮಾಡ್ತಾ ಇದ್ದಾನೆ? ಕೆಲವೊಂದು ಸುದ್ದಿ ಮಾಧ್ಯಮಗಳಲ್ಲಿ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಪ್ರತಿನಿತ್ಯವೂ ಕೂಡ ಬೆಳಗ್ಗೆ 10 ಗಂಟೆಗೆ, ಈ ಮಧ್ಯಾಹ್ನ 2 ಗಂಟೆಗೆ ಈ 10 ಜಿಲ್ಲೆಗೆ, ಈ 15 ಜಿಲ್ಲೆಗೆ ಗೃಹಲಕ್ಷ್ಮಿ ಹಣ ಬಿಡುಗಡೆ ಅಂತ ಹೇಳಿ ಸುದ್ದಿಯನ್ನ ಬಿತ್ತರ ಮಾಡ್ತಾ ಇರೋದ್ರಿಂದನೇ ಈ ರೀತಿ ಪ್ರಾಬ್ಲಮ್ಗಳಾಗ್ತಾ ಇದೆ. ದಯವಿಟ್ಟು ಯಾರು ಕೂಡ ಈ ತರ ಸುದ್ದಿಗಳನ್ನು ನೀವು ಹೇಳೋದ್ರಿಂದ, ಇವತ್ತು ಬೆಳಗ್ಗೆ ಬರುತ್ತೆ 8 ಜಿಲ್ಲೆಗೆ 10 ಜಿಲ್ಲೆಗೆ ಅಂತ ಹೇಳೋದ್ರಿಂದ ಪ್ರತಿನಿತ್ಯ ಮಹಿಳೆಯರು ಬ್ಯಾಂಕಿಗೆ ಹೋಗಿ ಚೆಕ್ ಮಾಡೋದಾಗಿರುತ್ತೆ. ಖಂಡಿತವಾಗ್ಲೂ 21ನೇ ಕಂತಿನ ಹಣ ಬಿಡುಗಡೆ ಹಂತದಲ್ಲಿ ಇದ್ರೂ ಸಹ ಅದು ಕೂಡ ಬಿಡುಗಡೆ ಆಗಿಲ್ಲ. ಪಿಎಂ ಕಿಸಾನ್ ಯೋಜನೆ 20ನೇ ಕಂತಿನ ಹಣ ಕೂಡ ಬಿಡುಗಡೆ ಆಗಿಲ್ಲ. ಖಂಡಿತವಾಗ್ಲೂ ನಿಜವಾಗ್ಲೂ ಬಿಡುಗಡೆ ಆದ್ರೆ ನಮ್ಮ ಚಾನಲ್ ನಲ್ಲಿ ನಿಮ್ಗೆ ವಿತ್ ಪ್ರೂಫ್ ಸಮೇತ ನಿಮ್ಗೆ ತಿಳಿಸುವಂತ ಕೆಲಸ ಮಾಡ್ತೀನಿ. ಹಾಗಾಗಿ ಏನಿದೆ ಅಪ್ಡೇಟ್ ತಿಳಿಸುವಂತ ಕೆಲಸ ಮಾಡಿದ್ದೀನಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಎರಡೂ ಪಿಎಂ ಕಿಸಾನ್ ಹಣ ಆಗಿರ್ಬೋದು, ಗೃಹಲಕ್ಷ್ಮಿ 21ನೇ ಕಂತಾಗಿರ್ಬೋದು ಜುಲೈ ತಿಂಗಳಲ್ಲಂತೂ ಬರೋದು ಪಕ್ಕ ಇದೆ. ಬಟ್ ಅಧಿಕೃತವಾಗಿ ಯಾರು ಕೂಡ ದಿನಾಂಕವನ್ನ ನಿಗದಿಪಡಿಸಿಲ್ಲ, ಮಾಹಿತಿ ಕೂಡ ಬಂದಿಲ್ಲ. ಹಾಗಾಗಿ ನಿರೀಕ್ಷೆ ಇತ್ತು ಇವತ್ತು ಪಿಎಂ ಕಿಸಾನ್ ಹಣ ಬರುತ್ತೆ ಅಂತ. ಬಟ್ ಆದ್ರೆ ಅದು ಸುಳ್ಳಾಗಿದೆ. ಅದ್ರ ಬಗ್ಗೆ ಯಾವುದೇ ರೀತಿ ಮಾಹಿತಿ ಕೇಂದ್ರ ಸರ್ಕಾರದಿಂದ ಬಂದಿಲ್ಲ. ಇದಾಗಿತ್ತು ಈ ಕ್ಷಣದ ಮಾಹಿತಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.